ಹಲೋ ಎವ್ರಿವನ್, ವೆಲ್ಕಮ್ ಟು ನಾಜಿಯಾ ಫೋರಮ್. ಇಂದಿನ ವಿಡಿಯೋದಲ್ಲಿ ನಾವು ಟಿ ಎಸ್ ಎಸ್ ಸೋಷಿಯಲ್ ಸೈನ್ಸ್ ಪಾಸಾಗಲು ತಪ್ಪದೆ ಓದಲೇಬೇಕಾದ ಅತ್ಯಂತ ಮತ್ತು ಹೆಚ್ಚು ಯಾವ ಟಾಪಿಕ್ಗಳಿಂದ ಪ್ರಶ್ನೆಗಳನ್ನ ಕೇಳಿದ್ದಾರೆ ಓಲ್ಡ್ ಟಿ ಕ್ವಶನ್ ಪೇಪರನ್ನು ರೆಫರ್ ಮಾಡಿದಾಗ ಈ ವಿಡಿಯೋದಲ್ಲಿ ಆ ಎಲ್ಲ ಟಾಪಿಕ್ಸ್ಗಳನ್ನು ನಾನು ಈ ಒಂದೇ ವಿಡಿಯೋದಲ್ಲಿ ನಾನು ಕವರ್ ಮಾಡ್ತೀನಿ. ನಾವು ಹಳೆ ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಿಸಿದಾಗ ಯಾವ ಟಾಪಿಕ್ಗಳಿಂದ ಪ್ರಶ್ನೆ ಖಂಡಿತವಾಗಿ ಬರುತ್ತೆ, ಯಾವ ಟಾಪಿಕ್ ಓದಿದರೆ ಮಾರ್ಕ್ಸ್ ಗ್ಯಾರಂಟಿಯಾಗಿ ನಮಗೆ ಬರುತ್ತೆ, ಸ್ಕೋರ್ ಮಾಡಲಿಕ್ಕೆ ಯಾವ ಟಾಪಿಕ್ಸ್ ನಮಗೆ ಸಹಾಯವನ್ನು ಮಾಡ್ತವೆ ಅನ್ನೋದು ನಮಗೆಲ್ಲ ತಿಳಿಯುತ್ತೆ. ಸೊ ಆ ಎಲ್ಲ ಕ್ವಶನ್ ಪೇಪರ್ ರೆಫರ್ ಮಾಡಿದಾಗ ಏನು ನಮಗೆ ಟಾಪಿಕ್ ಇಂಪಾರ್ಟೆಂಟ್ ಅದಲ್ಲ, ಯಾಕಂದರೆ ಸಮಯ ಬಹಳಷ್ಟು ಕಡಿಮೆ ಇದೆ ಈಗ. ಸೊ ಇನ್ ಶಾರ್ಟ್ ಆಗಿ ಸಿಂಪಲ್ ಎಕ್ಸಾಮ್ ಓರಿಯೆಂಟೆಡ್ ಎಕ್ಸ್ಪ್ಲನೇಷನ್ನ ನಾನು ಇಲ್ಲಿ ತಂದಿದ್ದೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ. ಇದು ಟಿ ಎಕ್ಸಾಮ್ಗೆ ನಿಮಗೆ ಬೂಸ್ಟರ್ ಆಗಿ ಕೆಲಸವನ್ನು ಮಾಡುತ್ತೆ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಹೌದಾ, ಇತಿಹಾಸದ ಬಗ್ಗೆ ಇಲ್ಲಿ ಹೇಳಬೇಕಪ್ಪ ಅಂದರೆ ಮುಖ್ಯವಾಗಿ ಮೋಸ್ಟ್ ರಿಪೀಟೆಡ್ ಕ್ವಶನ್ ಇಲ್ಲಿ ಸಿಂಧು ನದಿ ಘಾಟಿ ನಾಗರಿಕತೆ, ನಗರ ಯೋಜನೆ ಮತ್ತು ಮುದ್ದೆಗಳು, ವೇದಕಾಲ, ಸಮಾಜ ಧರ್ಮ, ಬೌದ್ಧ ಧರ್ಮ, ಜೈನ ಧರ್ಮದ ಉಪದೇಶ ಮತ್ತು ವ್ಯತ್ಯಾಸಗಳನ್ನು ಕೇಳಿದ್ದಾರೆ. ಮೌರ್ಯ ಸಾಮ್ರಾಜ್ಯ, ಅಶೋಕ ಸಾಮ್ರಾಜ್ಯದ ಬಗ್ಗೆ ಕೇಳ್ತಾರೆ. ಗುಪ್ತ ಕಾಲದ ನಾಗರಿಕತೆ, ಅದರ ಲಕ್ಷಣಗಳು, ಸ್ವರ್ಣಯುಗದ ಲಕ್ಷಣಗಳನ್ನು ಕೇಳ್ತಾರೆ. ದೆಹಲಿಯ ಸುಲ್ತಾನರು, ಅವರ ಆಡಳಿತ ವ್ಯವಸ್ಥೆ, ಅವರ ವಂಶಗಳು. ಮೊಘಲ ಸಾಮ್ರಾಜ್ಯ, ಅಕ್ಬರನ ನೀತಿಗಳ ಬಗ್ಗೆ. ಮರಾಠರು, ಶಿವಾಜಿಯ ಆಡಳಿತ. ಸಾಮಾಜಿಕ ಧಾರ್ಮಿಕ ಸುಧಾರಕರು, ರಾಜಾರಾಮ್ ಮೋಹನ್ ರಾಯ್, ದಯಾನಂದ ಸರಸ್ವತಿ. ಸ್ವಾತಂತ್ರ್ಯ ಚಳುವಳಿ, ಅಸಹಕಾರ ಚಳುವಳಿ, ನಾಗರಿಕ ಅವಿಧೇಯತೆ, ಭಾರತ್ ಛೋಡೋ ಚಳವಳಿ ಬಗ್ಗೆ ಇಲ್ಲಿ ಹೆಚ್ಚಾನೆಚ್ಚು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಸೊ ಇವೆಷ್ಟು ಟಾಪಿಕನ್ನು ನೀವೇನು ಮಾಡಿರಿ, ರೀಡ್ ಮಾಡಿರಿ. ಇದು ಇತಿಹಾಸಕ್ಕೆ ಸಂಬಂಧಿಸಿದಂಥ ಟಾಪಿಕ್ಸ್ಗಳು. ನೆಕ್ಸ್ಟ್ ಭೂಗೋಳಕ್ಕೆ ಸಂಬಂಧಿಸಿದಂತೆ ಎವ್ರಿ ಇಯರ್ ಕೇಳಿರುವಂಥ ಪ್ರಶ್ನೆಗಳು ಯಾವ ಟಾಪಿಕ್ನಿಂದ ಬಂದವಪ್ಪ ಅಂತಂದರೆ ಭೂಮಿ ಚಲನೆಗಳು, ರೋಟೇಷನ್ ಮತ್ತು ರೆವಲ್ಯೂಷನ್. ಭೂಮಿಯ ಚಲನೆ ಯಾವ ರೀತಿ ಆಗ್ತದೆ, ಅದರ ರೆವಲ್ಯೂಷನ್ ಬಗ್ಗೆ, ರೋಟೇಷನ್ ಬಗ್ಗೆ ಕೇಳ್ತಾರೆ. ಭಾರತದ ಭೌಗೋಳಿಕ ಘಟಕಗಳು, ಅದು ಹಿಮಾಲಯ ಇರ್ಬೋದು, ಸಮತಟ್ಟ ಭೂಮಿ ಇರ್ಬೋದು, ಪ್ರಸ್ಥಭೂಮಿ ಬಗ್ಗೆ ಅವರೇನು ಮಾಡ್ತಾರೆ, ಪ್ರಶ್ನೆಗಳನ್ನ ಕೇಳಿದ್ದಾರೆ. ಭಾರತದ ನದಿಗಳು, ಗಂಗಾ, ಬ್ರಹ್ಮಪುತ್ರ, ಕಾವೇರಿ ನದಿಗಳ ಬಗ್ಗೆ ಕೆಲವೊಂದು ಪ್ರಶ್ನೆಗಳು ಅಲ್ಲಿ ರೇಸ್ ಮಾಡಿರ್ತಾರೆ. ಭಾರತದ ಹವಾಮಾನ, ಮಾನ್ಸೂನ್ ಹವಾಮಾನದ ಬಗ್ಗೆ ಕೇಳ್ತಾರೆ. ಮಣ್ಣಿನ ವಿಧಗಳ ಬಗ್ಗೆ ಪ್ರಶ್ನೆಗಳು ಬರ್ತವೆ ಭೂಗೋಳದಲ್ಲಿ. ಮುಖ್ಯ ಬೆಳೆಗಳು, ಅಕ್ಕಿ, ಗೋಧಿ, ಹತ್ತಿ. ಖನಿಜ ಸಂಪನ್ಮೂಲಗಳು, ಕಲ್ಲಿದ್ದಲು, ಕಬ್ಬಿಣ, ಬಾಕ್ಸೈಟ್, ಅದಿರುಗಳ ಬಗ್ಗೆ ಪ್ರಶ್ನೆಗಳನ್ನಲ್ಲಿ ಕೇಳ್ತಾರೆ. ಉದ್ಯಮಗಳಲ್ಲಿ ಉಕ್ಕು, ಹತ್ತಿ ಉದ್ಯಮಗಳ ಬಗ್ಗೆ ಪ್ರಶ್ನೆಗಳನ್ನು ಕೇಳ್ತಾರೆ. ನಕ್ಷೆಗಳ ಮೇಲೆ ಪ್ರಶ್ನೆಗಳು ಬರುತ್ತವೆ. ನಕ್ಷೆಗಳ ಮೂಲಭೂತಗಳು, ಅಕ್ಷಾಂಶ, ರೇಖಾಂಶಗಳು, ದಿಕ್ಕುಗಳ ಬಗ್ಗೆ ಪ್ರಶ್ನೆಗಳನ್ನ ಇಲ್ಲಿ ಕೇಳ್ತಾರೆ. ಇಲ್ಲಿ ಪೌರಶಾಸ್ತ್ರ ಅಥವಾ ಸಿವಿಕ್ಸ್ ಬಗ್ಗೆ ಹೆಚ್ಚು ರಿಪೀಟ್ ಆಗಿರುವಂಥ ಪ್ರಶ್ನೆಗಳು. ಭಾರತದ ಸಂವಿಧಾನದ ಗುಣಲಕ್ಷಣಗಳು, ಅದರ ಪ್ರಸ್ತಾವಿಕೆ, ಪ್ರಿಯಾಂಬಲ್ ಯಾವ ರೀತಿಯಾದ, ಮೂಲಭೂತ ಹಕ್ಕುಗಳು, ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಯಾವದವ, ಸಂಸತ್ತು, ಲೋಕಸಭೆ, ರಾಜ್ಯಸಭೆ ಬಗ್ಗೆ, ರಾಷ್ಟ್ರಪತಿ, ಪ್ರಧಾನಮಂತ್ರಿ ಅವರ ಅಧಿಕಾರಾವಧಿಗಳ ಬಗ್ಗೆ, ಸರ್ವೋಚ್ಚ ನ್ಯಾಯಾಲಯ ಮತ್ತು ಅದರ ಕರ್ತವ್ಯಗಳ ಬಗ್ಗೆ, ಪಂಚಾಯತ್ ರಾಜ್ ವ್ಯವಸ್ಥೆಯ ಬಗ್ಗೆ ಪ್ರಶ್ನೆಗಳನ್ನ ಇಲ್ಲಿ ಕೇಳ್ತಾರೆ. ಚುನಾವಣೆ ಆಯೋಗ ವ್ಯವಸ್ಥೆಯ ಬಗ್ಗೆ ಪ್ರಶ್ನೆಗಳು ಇಲ್ಲಿ ನಾವು ಪೌರಶಾಸ್ತ್ರ ಅಥವಾ ಸಿವಿಕ್ಸ್ನಲ್ಲಿ ಕಾಣ್ತೀವಿ. ಇವು ಮುಖ್ಯ ಟಾಪಿಕ್ಗಳು. ಇವು ಟಾಪಿಕ್ ಇಷ್ಟು ನೀವು ಓದಲೇಬೇಕು. 60 ಮಾರ್ಕ್ಸ್ ಸಲುವಾಗಿ SS-ನಲ್ಲಿ ನೀವು ಟಾಪಿಕ್ಸ್ಗಳನ್ನು ಓದಲೇಬೇಕು. ನೆಕ್ಸ್ಟ್ ಲಾಸ್ಟಾಗಿ ಹೇಳಬೇಕಪ್ಪ ಅಂತಂದರೆ ಪೆಡಗೋಜಿ ಕ್ವಶನ್ಸ್ಗಳು ಇಲ್ಲೂ ಕೂಡ ಕೇಳ್ತಾರೆ. 10 ಪ್ರಶ್ನೆಗಳು ಪೆಡಗೋಜಿ ಮೇಲೆ ಇರ್ತವೆ. ಹೌದಾ, 60 ಮಾರ್ಕ್ಸ್ನಲ್ಲಿ 10 ಪೆಡಗೋಜಿ ಕ್ವಶನ್ಸನ್ನು ಕೇಳ್ತಾರೆ. ಆ ಪೆಡಗೋಜಿಯನ್ನು ಓದಬೇಕಾದ್ರೆ ನೀವು ಏನು ಓದಬೇಕಪ್ಪ ಅಂತಾರೆ, ಸಾಮಾಜಿಕ ವಿಜ್ಞಾನ ಬೋಧನೆಯ ಉದ್ದೇಶಗಳು ಯಾವುವು, SS ಓದುವಂಥ ಉದ್ದೇಶಗಳು ಯಾವುವು, ಯಾಕೆ ಓದಬೇಕು SS, ಅದರ ಬಗ್ಗೆ ಕೇಳ್ತಾರೆ. ಬೋಧನಾ ವಿಧಾನಗಳ ಬಗ್ಗೆ ಕೇಳ್ತಾರೆ. ಪ್ರೊಜೆಕ್ಟು, ಚರ್ಚೆ, ಕಥನ, ಸೋರ್ಸು, ಹೆರ್ಬರ್ಟಿಯನ್ ವಿಧಾನ, 5 ಹಂತಗಳ ಬಗ್ಗೆ, ಬ್ಲೂಮ್ ಟೆಕ್ಸಾನಮಿ ಬಗ್ಗೆ, ಜ್ಞಾನ, ಕೌಶಲ್ಯ, ಮನೋಭಾವನೆ, ಕನ್ಸ್ಟ್ರಕ್ಟಿವಿಸಮ್ ಬಗ್ಗೆ, ಪಿಯಾಜೆ, ವೆಗೊಸ್ಕಿ, ಬ್ರೂನರ್ ಅವರ ಕನ್ಸ್ಟ್ರಕ್ಟಿವಿಸಮ್ ಯಾವ ರೀತಿ ನೀವು ಅಪ್ಲೈ ಮಾಡ್ತೀರಿ ಅದರ ಬಗ್ಗೆ ಕೇಳ್ತಾರೆ. ಪಾಠ ಯೋಜನೆ, ಘಟಕ ಯೋಜನೆ, ಮೌಲ್ಯಮಾಪನ, ಫಾರ್ಮ್ಯಾಟಿವ್, ಸಮೇಟಿವ್ ಆ್ಯಂಡ್ CC ಬಗ್ಗೆ ಪ್ರಶ್ನೆಗಳು ಬರ್ತವೆ. ಬೋಧನಾ ಸಹಾಯಕ ಸಾಧನಗಳು, ನಕ್ಷೆ ಇರ್ಬೋದು, ಚಾರ್ಟ್, ಅದು ಮಾದರಿ ಇರ್ಬೋದು, ಯಾವ ರೀತಿ ನೀವು ಮಕ್ಕಳನ್ನು ಬಳಸಿ ಅವರಿಗೆ ಬೋಧನೆಯನ್ನು ಮಾಡ್ತೀರಿ ಅನ್ನೋದರ ಬಗ್ಗೆ ಪ್ರಶ್ನೆಗಳಲ್ಲಿ ಪೆಡಗೋಜಿಯಲ್ಲಿ ಕೇಳ್ತಾರೆ. ಬಟ್ ಅತ್ಯಂತ ಲಾಸ್ಟ್ ಮಿನಿಟ್ನಲ್ಲಿ ಯು ಮಸ್ಟ್ ರೀಡ್ ಮಾಡಬೇಕಪ್ಪ ಅಂತಾರೆ. ಮೂಲಭೂತ ಹಕ್ಕುಗಳು, ಭಾರತದ ಮಾನ್ಸೂನ್ ಪದ್ಧತಿ, ಸ್ವಾತಂತ್ರ್ಯ ಚಳವಳಿ, ಅಶೋಕನ ಶಾಸನ, ಸಂವಿಧಾನ ಮತ್ತು ಸಂಸತ್ತು, ಪೆಡಗೋಜಿ, ಬ್ಲೂಮು, ಕನ್ಸ್ಟ್ರಕ್ಟಿವಿಸಮ್ ಮೆಥಡ್ಸು, ಇವೆಲ್ಲವನ್ನು ನೀವು
ಓದಲೇಬೇಕಾದಂಥ ಮಸ್ಟ್ ಆ್ಯಂಡ್ ಶುಡ್ ಓದಲೇಬೇಕಾದಂತಹ ಇಂಪಾರ್ಟೆಂಟ್ ಟಾಪಿಕ್ಸ್ಗಳು ಇವು. ವಿಡಿಯೋ ಇನ್ಫಾರ್ಮೇಟಿವ್ ಆಗಿದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದ.